ಇಷ್ಟೆಲ್ಲ ಜನರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಮೊನ್ನೆ ಶಿವಾನಂದ ಪಾಟೀಲ್ 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ 23 ವರ್ಷಗಳವರೆಗೆ ಒಂದು ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಕೆಳಮಟ್ಟದ ರಾಜಕಾರಣದಿಂದ ಮೇಲ್ಮಟ್ಟದವರೆಗೆ ಇವತ್ತಿನ ದಿವಸ ರಾಜಕಾರಣವನ್ನು ಮಾಡಿದಾಗ ಮಾತ್ರ ಅದಕ್ಕೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ಅವರು ಈಗಾಗಲೇ 2 ಬಾರಿ ಸಚಿವರಾದಾಗ ಕರ್ನಾಟಕದಲ್ಲಿ ಹೆರಿಗೆ ಮತ್ತು ಏನು ಸಮಸ್ಯೆಗಳಿದ್ದಂಥ ಸರ್ಕಾರಿ ದವಾಖಾನೆಗಳನ್ನು ಇವತ್ತಿನ ಮೇಲ್ದರ್ಜೆಗೆ ತಂದುಕೊಟ್ಟು ಕರ್ನಾಟಕದಲ್ಲಿ ಇವತ್ತಿನ ದಿವಸ ಆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿ ಕರ್ನಾಟಕ ಏನು 3 ಖಾತೆಗಳನ್ನು ಕೊಟ್ಟರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ರೇಷ್ಮೆ ಖಾತೆ ಹಾಗೂ ಮಾರುಕಟ್ಟೆಯನ್ನು ಕೊಟ್ಟಾಗ ಇವತ್ತಿನ ದಿವಸ ಆ 3 ಖಾತೆಗಳನ್ನು ನಿಭಾಯಿಸಿ ಇವತ್ತು ಯಾವುದೇ ಒಂದು ಹೆಸರನ್ನು ಕಳಂಕ ತರಲಾದೆ ಕೆಲಸವನ್ನು ಮಾಡಿದಂತ ಶಾಸಕರು ಯಾರಾದರಿದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ವಿಜಯಪುರ ಜಿಲ್ಲೆಯ 8 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅವರು ಪಡೆದಂತ ಅನೇಕ ಹುದ್ದೆಗಳು ಯಾವ ಎಪಿಎಂಸಿ ಖಾತೆ ಆಗಿರಬಹುದು, ಜವಳಿ ಖಾತೆ ಆಗಿರಬಹುದು, ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಮಕ್ಕಳು ಮತ್ತು ತಾಯಿ ಮತ್ತು ಮಗು ಎಂಬ ಒಂದು ವಿನೂತನ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವ